ನಮ್ ಸ್ನೇಕಿಂಗ್ ಅಂತೂ ಏನೋ ಮಾಡಕ್ ಹೋಗಿ ಇದು ಏನೋ ಮಾಡಿದನ್ ನೋಡ್ರಿ. ಬೆಳಗ್ಗೆ ಎದ್ದು ಫಸ್ಟ್ ಸ್ನಾನ ಅದು ಮಾಡಿ ಫ್ರೆಶ್ ಆದೆ. ಮನೇಲಿ ಹೇಳ್ತಾರ ಖಾಲಿ ಹೊಟ್ಟಿಲೆ ನೀರ್ ಕುಡಿಬೇಕು ಅಂತ, ಅದಕ್ಕೆ ಕುಡಿದ್ ನೋಡ್ತೀನಿ ನಮ್ ಸ್ವೀಟಿಗೆ ಹಸುವಾಗಿ ಖಾಲಿ ಪ್ಲೇಟ್ ನೆಕ್ತಾ ಇದಾನ ಪಾಪ. ನಮ್ ಹಾಸ್ಟೆಲ್ದಾಗ ಸ್ವಲ್ಪ ಜನ ಕ್ಯಾಮ್ರಾ ನೋಡಿದ್ರೆ ಸಾಕು ಇಷ್ಟು ಅನ್ಸ್ತಾರ ಏನು ನಾ ಟೆರರಿಸ್ಟ್ ತರ ಕಾಣಿಸ್ತೀನಿ ಅನ್ಸುತ್ತ ಅವ್ರಿಗೆ. ಒಳಗ್ ಬಂದ್ ನೋಡಿದ್ರೆ ಪಾಯಸ ಫುಲ್ ಖಾಲಿನೇ ಮಾಡಿದಾರ ಬಾಯ್ಸ್. ಅದನ್ನೇ ಬರ್ಚಿ ಹಾಕೊಂಡ್ ಬಂದು ಮಸ್ತ್ ತಪಸಟ್ ಮಾಡಿದೆ. ಆಮೇಲೆ ನಾನು ಸಾಥ್ ಕೊಡಾಕ ಸುಂದರ ಬಂದ. ಹಂಗೆ ಬರುವಾಗ ಮೊಸರು ತಂದು ಅನ್ನ ಮೊಸರ ಕಲಿಸ್ತಾ ಇದೀನಿ. ಹೆಂಗ್ ಕುಂತಾರ ನೋಡ್ರಿ ವೇಟ್ ಮಾಡ್ಕೋತ. ನಮ್ ಸ್ವೀಟಿ ಅಂತೂ ತಿಂದ್ರೆ ಸಾಕು ಬರೀ ನಿದ್ದಿನೇ. ಸಿಕ್ಕಾಪಟ್ಟೆ ಹೊಲ್ಸಾಗಿದ್ದ, ಬಾಳ್ ದಿನ ಆಯ್ತು ಸ್ನಾನನೂ ಮಾಡ್ಸಿಲ್ಲ ಅಂತ ಸೀದಾ ಇಟ್ಕೊಂಡ್ಬಂದು ಬಟ್ಟಿ ತೊಳ್ದಂಗ ತಿಕ್ಕಿ ತೊಳ್ದೆ. ಹೆಂಗ್ ಕುಂತ ನೋಡ್ರಿ ಬೀಗಿ ಬಿಲ್ಲಿ ತರ. ಹಂಗೆ ಸುಂದ್ರಿಗೆ ಹಿಡಿದು ತೊಳೆದು ಮೇಲೆ ಬಿಸ್ಲಿಗೆ ತಂದ್ ಬಿಟ್ಟಿನಿ. ಆಮೇಲೆ ನೋಡ್ತೀನಿ ರೂಮ್ ಗತಿ ಡ್ರೀಮ್ ರೂಮ್ ಇದ್ದಿದ್ದು ಕಸದ ರೂಮ್ ಆಗಿದೆ. ಅದಕ್ಕೆ ಹಾಸಿಗೆ ಎಲ್ಲ ಸರಿ ಮಾಡಿ ಕಸ ಹೊಡೆದು ಫುಲ್ ಕ್ಲೀನ್ ಮಾಡಿದೆ. ನೈಟ್ ಅಕ್ಕ ಏನೋ ಸ್ಪೆಷಲ್ ಮಾಡಿದ್ರು, ಅದನ್ನ ತಿಂದು ಆಮೇಲೆ ಬಾಳಿಕೆ ತಿಂದು ಮಲ್ಕೊಂಡೆ. ಮರ್ದಿನ ಮಧ್ಯಾಹ್ನ ಎದ್ದು ರೂಮ್ದಾಗ ಬೋರ್ ಆಗ್ತಿದೆ ಅಂತ ಕಾಲೇಜ್ ರೆಡಿ ಆದೆ. ಇವಾಗ ನಮ್ ಬಿಜಾಪುರದಾಗ ಟಾಬರ್ ತೋಬಡ ಬಿಸಿಲು ಶುರು ಆಗಿದೆ. ಅಲ್ಲಿಂದ ಕಾಲೇಜ್ ಬಂದ್ ನೋಡಿದ್ರೆ ನಮ್ ಜೂನಿಯರ್ಸ್ ನನ್ ಗೋಲ್ಡನ್ ಫ್ಯಾಮಿಲಿ ರೀ. ಆಮೇಲೆ ನೋಡಿದ್ರೆ ನಮ್ ಕ್ಯಾಮ್ರಾಮ್ಯಾನ ಟಿಫಿನ್ ತಂದಿಲ್ಲ ಅಂತ ಹೊರಗಿಂದ ಎಗ್ರೆಸ್ ತಂದಾನ. ಅವನ್ ಕೈಯಿಂದ ಕಸ್ಕೊಂಡು ನಾನೇ ಸಪೋಸಟ್ ಮಾಡಕ್ ನಿಂತೀನಿ. ಆಮೇಲೆ ಐಸ್ ಕ್ರೀಮ್ ತಿನ್ನಕ್ ಬಂದಿವಿ. ಉದ್ರಿ ಪೋಸಿ ಒಂದು ಕೊಡ್ಸಿದ್ದು ಕಿರಣ್ ಬೇಡಿ. ಆಮೇಲೆ ಡ್ಯೂಟಿ ಮಾಡಕಂತ ಹೋಗಿನಿ, ಬಾಳ ಹೈರಾಣಾಗಿದೆ ಅಂತ ಹೇಳಿ ಚಾ ಕೊಡ್ತಾ ಇದ್ದಾನ ಬ್ರೋ. ಉದ್ರಿ ಚಾ ಅಂದ್ರೆ ನಿಮ್ ಬೈ ಹೆಂಗ್ ಬಿಡ್ತಾನೆ ಹೇಳ್ರಿ, ಅದಕ್ಕೆ ಇಷ್ಟ ಹಾಕೊಂಡಿನಿ. ಹಾಸ್ಟೆಲ್ದಾಗ ಅಡಿಗೆ ಸರಿ ಮಾಡಿಲ್ಲ ಅಂತ ನಮ್ ಸ್ನೇಕಿಂಗ್ ಏನೋ ಮಾಡಕ್ ಹೋಗಿ ಏನೋ ಮಾಡಿದಾನ. ತಿಂದ್ ನೋಡಿದ್ರೆ ಉಪ್ಪ ಖಾರ ಜಾಸ್ತಿ ಅಲ್ಲ ಸಿಕ್ಕಾಪಟ್ಟೆ ಹಾಕಿದಾನ. ಆಮೇಲೆ ನಿಮ್ ಬೈಗೆ ಕಿತ್ತಿ ಬೀಳಂಗ ತಲೆ ನೋವ್ತಾ ಇತ್ತು, ಹಂಗೆ ನೆಗಡಿ. ಅದಕ್ಕೆ ಲವಂಗ ಸಕ್ರೆ ಹಾಕಿ ಚಾ ಮಾಡಕ್ ನಿಂತೀನಿ. ಬಾಳ ಹಾರಾಡಕತ್ತಿತ್ತು ಅಂತ ಹಾಲಾಕಿ ಶಾಂತ್ ಮಾಡ್ದೆ. ಅದನ್ನ ಹಾಕೊಂಡು ಹೊರಗ್ ಬಂದು ಕುಡಿಲಾಕ್ ಕುಂತೀನಿ. ಇವತ್ತಿಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.